ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಪೂರ್ವಭಾವಿ ಸಿದ್ಧತೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಹಣಕಾಸು ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ದಾಖಲೆ, ಈಗಾಗಲೇ ದೇವರಾಜ ಅರಸು ದಾಖಲೆ ಮುರಿದು ಅತಿ ಹೆಚ್ಚಿನ ಅವಧಿಗೆ ಸಿಎಂ ಆದಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈಗ 17ನೇ ಬಜೆಟ್ ಮಂಡನೆಗೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದು ಮಾರ್ಚ್ ಮೊದಲ ವಾರದಲ್ಲೇ ಬಹುತೇಕವಾಗಿ ಬಜೆಟ್ ಮಂಡನೆ ಆಗುತ್ತೆ. ನೋಡಿ, ಈಗ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಹಣಕಾಸು, ನೀರಾವರಿ ಮತ್ತು ಕಾರ್ಮಿಕ ಇಲಾಖೆ, ಎಲ್ಲ ಇಲಾಖೆಗಳ ಹಿರಿಯ ಅಧಿಕಾರಿಗಳನ್ನು ಕರೆದು ಅವರಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಈಗ ಗುಜರಾತ್ನ ಸಿ ಎಂ ಆಗಿದ್ದಂಥ ವಜುಭಾಯಿ ವಾಲಾ, VR ವಾಲಾ ಅಂತ ಹೇಳಿದ್ರು. ಅವರು 18 ಬಾರಿ ಬಜೆಟನ್ನು ಮಂಡಿಸಿದರು. ರಾಮಕೃಷ್ಣ ಹೆಗಡೆ ಇಲ್ಲಿ ನಮ್ಮವರು ಸಿ ಎಂ ಆದಾಗ ಅವರು 14 ಬಾರಿ ಬಜೆಟನ್ನು ಮಂಡಿಸಿದರು. ಸಿದ್ದರಾಮಯ್ಯನವರು ಈಗ 17, ಮತ್ತಿನ್ನೂ ಅವ್ರು ಹಾಗೆ ಮುಂದುವರೆದ್ರೆ ಖಂಡಿತ ಐತಿಹಾಸಿಕವಾದಂಥ ದಾಖಲೆ ಅವ್ರದ್ದಾಗತ್ತೆ. ರಾಷ್ಟ್ರದಲ್ಲೇ ಅವ್ರದ್ದು ಅತಿ ಹೆಚ್ಚು ಬಜೆಟ್ ಮಂಡಿಸಿದಂಥ ಒಂದು ಖ್ಯಾತಿಗೆ ಅವರು ಒಳಗಾಗ್ತಾರೆ. ಹಾಗಾಗಿನೇ ಅವರೇ ಅಧಿಕಾರದಲ್ಲಿದ್ದರೆ ಇದು ಖಂಡಿತವಾಗ್ಲಾಗುತ್ತೆ. ಅಧಿಕಾರದಲ್ಲಿಲ್ಲದೆ ಇದ್ದರೆ VR ವಾಲಾ ಅವರೇ ಅತಿ ಹೆಚ್ಚು ಅಂತ ಆಗುತ್ತೆ. ಇನ್ನು ಎಲ್ಲ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಅವರು. ಮತ್ತು ಈ ಬಾರಿಯ ಬಜೆಟ್ ಹೇಗಿರುತ್ತೆ, ಸುಮಾರು 4 ಲಕ್ಷ ಕೋಟಿಯ ಒಂದು ಅಂದಾಜು ಮಾಡಲಾಗಿದೆ. ಯಾವ ಇಲಾಖೆಗೆ ಯಾವ ವರ್ಗದವರಿಗೆ ಏನು ಕೊಡುಗೆಗಳನ್ನು ಕೊಡ್ತಾರೆ ಅಂಥೇಳಿ ಗ್ಯಾರಂಟಿಯನ್ನು ಹೊರತುಪಡಿಸಿ. ಯಾಕಂತ ಹೇಳಿದ್ರೆ ಸಂಪನ್ಮೂಲಗಳ ಕ್ರೋಢೀಕರಣ ಕೂಡ ಭಾಳ ಚಾಲೆಂಜ್ ಆಗಿದೆ ಸರ್ಕಾರಕ್ಕೆ. ಗ್ಯಾರಂಟಿಗಳಿಗೆ ಸುಮಾರು 52,000 ಕೋಟಿಯನ್ನು ಸರ್ಕಾರ ವಾರ್ಷಿಕವಾಗಿ ಹೊಂದಿಸಬೇಕಾಗಿದೆ. ಮತ್ತು ಕೆಲವೊಂದಿಷ್ಟು ಸುಂಕಗಳೇನಿದಾವಲ್ಲ, ಅಬಕಾರಿ ಸುಂಕ ಆಗಿರ್ಬೋದು ಮತ್ತು ರಾಜಸ್ವ ಸುಂಕ ಆಗಿರ್ಬೋದು, ಇವೆಲ್ಲವೂ ಕೂಡ ಎಷ್ಟು ತೆರಿಗೆ ಸಂಗ್ರಹ ಆಗಿದೆ ಇದೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಅದು ಆರ್ಥಿಕವಾಗಿ ಎಲ್ಲವನ್ನೂ ಕೂಡ ರೆಡಿ ಮಾಡಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅಧಿಕಾರಿಗಳಿಗೂ ಕೂಡ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಖಡಕ್ಕಾದಂಥ ವಾರಗಳನ್ನು ಕೊಟ್ಟಿದ್ದಾರೆ ಅವರು. ಬಟ್ ಇಲ್ಲಿ ಮಹಿಳೆಯರಿಗೆ, ರೈತರಿಗೆ, ಅದರ ಜೊತೆಗೆ ಕಾರ್ಮಿಕರಿಗೆ ಯಾವೆಲ್ಲ ಬಂಪರ್ ಆಫರ್ಗಳನ್ನು ಕೊಡ್ತಾರೆ ಅಂಥೇಳಿ ಹೊಸದಾಗಿ ಯಾವ ಯೋಜನೆಗಳು ಕೂಡ ಇಲ್ಲಿ ಘೋಷಣೆ ಆಗೋದಿಲ್ಲ. ಆದರೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನಗಳನ್ನು ಸಿದ್ದರಾಮಯ್ಯನವರು ಮೀಸಲಿಡ್ತಾರೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ದಾಖಲೆ ರಾಮಯ್ಯ ಆಲ್ರೆಡಿ ಆಗಿದ್ದಾರೆ. ಇನ್ನು ಬಜೆಟ್ ಕೂಡ 18 ಮೇಲೆ ಆಯ್ತಂದರೆ ಮತ್ತೊಂದು ದಾಖಲೆಗೆ ಅವರು ಪಾತ್ರರಾಗಲಿದ್ದಾರೆ.